ಎಷ್ಟು ಜನ ವಾಗ್ದಾನವನ್ನು ಕೇಳೋದಕ್ಕೆ ತಯಾರಾಗಿದ್ದೀರಾ? ನಾವೆಲ್ಲರೂ ಎದ್ದು ನಿಂತು ಎಸ್ತೇರಳ ಪುಸ್ತಕ 5ನೇ ಅಧ್ಯಾಯ 2 ಮತ್ತು 3ನೇ ವಚನ. ನಾವೆಲ್ಲರೂ ಗಟ್ಟಿಯಾಗಿ ಓದೋಣ. ರೆಡಿ ಇದ್ದೀರಾ? ಓದೋಣ. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನಾದರೂ ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. 8ನೇ ಅಧ್ಯಾಯ 8 ಚಾಪ್ಟರ್ ವರ್ಸ್ 4. 8ನೇ ಅಧ್ಯಾಯ 4ನೇ ವಾಕ್ಯ. ಅರಸನು ಸುವರ್ಣ ರಾಜದಂಡವನ್ನು ಆಕೆಯ ಕಡೆಗೆ ಚಾಚಿದ್ದರಿಂದ ಆಕೆ ಎದ್ದು ಅರಸನ ಮುಂದೆ ನಿಂತು ಅವನಿಗೆ, ಅರಸನು ನನ್ನ ಮೇಲೆ ಕಟಾಕ್ಷ ಬಿಟ್ಟು ನನ್ನನ್ನು ಮೆಚ್ಚಿ ನಾನು ಹೇಳುವ ಮಾತು ಉಚಿತವಾದದೆಂದೆಣಿಸಿ ಅದಕ್ಕೆ ಸಮ್ಮತಿಸುವುದಾದರೆ ಅರಸನ ಎಲ್ಲ ಸಂಸ್ಥಾನಗಳಲ್ಲಿರುವ ಯಹೂದ್ಯರನ್ನು ಸಂಹರಿಸುವರ ವಿಷಯವಾಗಿ ಆಗಾಗನ ವಂಶದವನು ಎಮ್ಮಾದಾತನ ಮಗನೂ ಆದ ಆಮಾನನನ್ನು ಬರೆಸಿದ ಪತ್ರಗಳನ್ನು ರದ್ದು ಮಾಡುವುದಕ್ಕಾಗಿ ಪ್ರಯಾಸವನ್ನು ಪ್ರಕಟಿಸಬೇಕು. ಆಮೆನ್. ಈ ವರ್ಷಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನ, ದ ಗೋಲ್ಡನ್ ಸೆಪ್ಟರ್ ಅಂಡ್ ಡಿವೈನ್ ಅಪ್ರೂವಲ್. ದ ಇಯರ್ ಆಫ್ ಗೋಲ್ಡನ್ ಸೆಪ್ಟರ್ ಅಂಡ್ ಡಿವೈನ್ ಅಪ್ರೂವಲ್. ಸುವರ್ಣ ದಂಡ ಮತ್ತು ದೈವಿಕ ಅನುಮೋದನೆಯ ವರ್ಷ 2026. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಸುವರ್ಣ ದಂಡ ಮತ್ತು ದೈವಿಕ ಅನುಮೋದನೆಯ ವರ್ಷ 2026. ದ ಗೋಲ್ಡನ್ ಸೆಪ್ಟರ್ ಅಂಡ್ ಡಿವೈನ್ ಅಪ್ರೂವಲ್ 2026. Hallelujah. Hallelujah. Please be seated. Amen. Hallelujah. ಸ್ತೋತ್ರ. ಸುವರ್ಣ ದಂಡ, ಸೆಪ್ಟರ್, ದಂಡ. ಇದನ್ನ ಕೋಲು ಅನ್ಬೋದು, ದಂಡ ಅನ್ಬೋದು. ಇದರ ಪ್ರತ್ಯೇಕತೆ ಲೆಟ್ ಮಿ ಎಕ್ಸ್ಪ್ಲೈನ್. ಆರಂಭದಲ್ಲಿ ನನ್ನ ಹೇಳೋದನ್ನ ಗಮನ ಇಟ್ಟು ಕೇಳ್ರಿ. ಪ್ರೊಫೆಟಿಕಲ್ ವರ್ಡ್ ಇವತ್ತು ನನಗೆ ಎಷ್ಟು ಆಗುತ್ತೋ ಅಷ್ಟು ರಿಲೀಸ್ ಮಾಡ್ತೀನಿ. ಉಳಿದಿದ್ದು ಭಾನುವಾರ ರಿಲೀಸ್ ಮಾಡ್ತೀನಿ. ಆಮೇಲೆ ಇಬ್ರಿಯ ಭಾಷೆಯಲ್ಲಿ ದಂಡ ಅಥವಾ ಸೆಪ್ಟರ್ ಅನ್ನೋ ಇಂಗ್ಲಿಷ್ ಭಾಷೆಯ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಕೊಟ್ಟಿರುವಂಥದ್ದು ಶೇಬಟ್ ಅಂದರೆ ಕೋಲು, ದಂಡ, ಅಧಿಕಾರವನ್ನು ತೋರಿಸುತ್ತದೆ. ಇದು ಇಟ್ ಶೋಸ್ ಎ ರಾಯಲ್ ಸ್ಟಫ್ held by a king. ರಾಜನ ಕೈಯಲ್ಲಿರುವ ರಾಜದಂಡ. It shows a symbol of authority. ಇದು ದೈವಿಕವಾದ ಅಧಿಕಾರವನ್ನು ತೋರಿಸುತ್ತೆ. ಎ ಸಿಂಬಲ್ ಆಫ್ ರೂಲ್, ಆಡಳಿತವನ್ನು ತೋರಿಸುತ್ತೆ. ಎ ಸಿಂಬಲ್ ಆಫ್ ಪವರ್, ಶಕ್ತಿಯನ್ನು ತೋರಿಸುತ್ತೆ.
an instrument that decides life or death. ಈ ರಾಜದಂಡ ಇದು ಜೀವ ಮರಣವನ್ನ ನಿರ್ಧರಿಸುವ ಸಾಧನವಾಗಿರುತ್ತೆ. ಈ ರಾಜದಂಡ ಅರಸರ ಕೈಯಲ್ಲಿರುತ್ತೆ. ರಾಜನು ಈ ದಂಡವನ್ನ ಯಾರ ಕಡೆ ಆದ್ರೂ ಚಾಚಿದ್ರೆ ಅವರಿಗೆ ಜೀವ ಉಂಟಾಗುತ್ತೆ. ಯಾರ ಬಳಿಯಿಂದ ಆದರೂ, ಯಾರ ವಿಷಯದಲ್ಲಾದರೂ ದೇವರು ಅಥವಾ ರಾಜನು, ಈ ಲೋಕದ ರಾಜನು ಆ ದಂಡವನ್ನ ಹಿಂದಕ್ಕೆ ತೆಗೆದ್ರೆ, ಹಿಂದಕ್ಕೆ ಎಳೆದ್ರೆ ಅವನಿಗೆ ಮರಣದಂಡನೆ ಉಂಟಾಗುತ್ತೆ. ಇದಕ್ಕೆ ಬಹಳ ಗಂಭೀರವಾದ ಅರ್ಥ ಇದೆ. ಪರಿಶುದ್ಧಾತ್ಮನು ಬಹಳ ಶಕ್ತವಾದ ಆಲೋಚನೆ ಈ ವರ್ಷ 2026ಗೆ ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಗೆ ಮಾತ್ರವಲ್ಲ, ಕರ್ನಾಟಕದಲ್ಲಿರುವ ಪ್ರತಿಯೊಂದು ಆತ್ಮಿಕ ಬಂಧುಗಳಿಗೆ ಇದೊಂದು ಸಂದೇಶ ಬಹಳ ಮುಖ್ಯವಾಗಿದೆ. ಈ ದಂಡ, ಈ ಸೆಪ್ಟರ್, ಇದು ಪ್ರತಿನಿಧಿಸೋದು ದೇವರನ್ನ, ದೇವರು ಕೊಟ್ಟಂತ ಅಧಿಕಾರವನ್ನ. ಗಾಡ್ ಗಿವನ್ ಅಥಾರಿಟಿ ಪಾಸ್ ಥ್ರೂ ಕವನೆಂಟ್, ಒಡಂಬಡಿಕೆಯ ಮೂಲಕ ದೇವರು ಕೊಟ್ಟಿರುವಂಥದ್ದು. ಇನ್ನ ಶ್ರದ್ಧೆ ಕೊಡ್ರಿ. ಲೆಟ್ ಮಿ ಎಕ್ಸ್ಪ್ಲೈನ್. ಸೈತಾನನ ಮಂಡಳದಲ್ಲೂ ಈ ದಂಡ ಇದೆ. ಸೈತಾನನ ಮಂಡಳದಲ್ಲೂ ಈ ದಂಡ ಇದೆ. ಪಟ್ಟಣಗಳ ಮೇಲೆ, ಕುಟುಂಬಗಳ ಮೇಲೆ ಅಧಿಕಾರ ತೋರಿಸುವ ಸೈತಾನನ ದಂಡಗಳುಂಟು. ದೇವರಾತ್ಮನು ನನಗೆ ಹೇಳಿದನು, ಈ ವರ್ಷ ದೇವರು ಮಾಡಲಿಕ್ಕೆ ಹೋಗುವ ಕಾರ್ಯ ಅನೇಕ ಕುಟುಂಬಗಳನ್ನ ಸೈತಾನನ ಮಂಡಲ ಇಟ್ಟಂತ, ಕುಟುಂಬಗಳ ಮೇಲೆ ಸೈತಾನನ ಮಂಡಳವು ಇಟ್ಟಂತ ದಂಡಗಳನ್ನ ದೇವರು ಮುರಿಯಲಿದ್ದಾನೆ. ದೇವರು ಮುರಿಯಲಿದ್ದಾನೆ. ಅಂತ ಕುಟುಂಬಗಳ ಮೇಲೆ ದೇವರ ದಂಡ ಆ ಸ್ಥಳಗಳಲ್ಲಿ ಮೇಲೆ ಕೆತ್ತಲ್ಪಡುವಂಥದ್ದಾಗಿರುತ್ತೆ. ಆ ಸ್ಥಳಗಳಲ್ಲಿ ಮೇಲೆ ಕೆತ್ತಲ್ಪಡುತ್ತದೆ. ಆ ಕುಟುಂಬಗಳಲ್ಲಿ ಮೇಲೆ ಕೆತ್ತಲ್ಪಡುತ್ತೆ. ನನ್ನ ಮೊದಲನೇ ಪ್ರಾಮಿಸ್ ರಿಲೀಸ್ ಮಾಡ್ತಾ ಇದ್ದೀನಿ. 2026ರಲ್ಲಿ ದೇವರ ಕೈಯಲ್ಲಿ, ಅಧಿಕಾರವು ದೇವರ ಕೈಯಲ್ಲಿ ಎಂಬುದಾಗಿ ದೇವರು ತೋರಿಸಲಿಕ್ಕೆ ಹೋಗ್ತಾನೆ. ನಿಮಗೆ ಅರ್ಥ ಆಗಲಿಲ್ಲ? 2026ರಲ್ಲಿ ದೇವರ ಕೈಯಲ್ಲಿ ಅಧಿಕಾರ ಇದೆ ಎನ್ನುವುದನ್ನ ದೇವರು ತೋರಿಸಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಸೈತಾನನ ಕೈಯಲ್ಲಿ ದಂಡ ಇದೆ, ದೇವರ ದಂಡ ಇದೆ. ನಾನು ಮೊದಲು ಸೈತಾನನ ದಂಡವನ್ನು ಕುರಿತು ಹೇಳ್ತೀನಿ, ಆಮೇಲೆ ದೇವರ ದಂಡದ ಕುರಿತು ಮಾತನಾಡ್ತೀನಿ. ಆ ದಂಡ ಎಲ್ಲಿ ಇದೆ ಅಂತ ಹೇಳ್ತೀನಿ, ಅದು ಯಾರ ಕೈಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸಭೆ ತಯಾರಾಗಿರಬೇಕು. ಹಲ್ಲೆಲೂಯಾ. ಒಂದನೇದಾಗಿ 125ನೇ ಕೀರ್ತನೆ, ಸಾಮ್ಸ್ 125 ವರ್ಸ್ 3, 3ನೇ ವಾಕ್ಯ. 125ನೇ ಕೀರ್ತನೆ 3ನೇ ವಾಕ್ಯ. ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯೋದೇ ಇಲ್ಲ.
wicked rule has an expiry date. ದುಷ್ಟನ ಆಡಳಿತಕ್ಕೆ ಕೊನೆ ಇದೆ. ಅದರ ಮುಗಿಯೋ ಕಾಲಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. 2026ರಲ್ಲಿ ದುಷ್ಟನ ದಂಡಾಧಿಕಾರ ಇದರ ಒಳಗಡೆ ಇರುವ ಒಂದು ಕುಟುಂಬದ ಮೇಲಾಗಲಿ, ವ್ಯಕ್ತಿಗಳ ಮೇಲಾಗಲಿ, ಸಭೆಯ ಮೇಲಾಗಲಿ ಫಲಿಸೋದಿಲ್ಲ. ದೇವರದನ್ನು ಮುರಿತಾ ಇದ್ದಾನೆ. ದೇವರದನ್ನು ಮುರಿತಾ ಇದ್ದಾನೆ. ಓ ರಾಬಾಲಾಬ ಶಂದರಾಧನ. ನಿನ್ನ ಸ್ವಾಸ್ಥ್ಯದಲ್ಲಿ ಉಳಿಯೋದಿಲ್ಲ, ನಿನ್ನ ವಿಷಯದಲ್ಲಿ ಉಳಿಯೋದಿಲ್ಲ. ಇದುವರೆಗೂ ದುಷ್ಟನು ಅಲ್ಲಿ ಆಡಳಿತ ಮಾಡ್ದ, ಅಧಿಕಾರ ಮಾಡ್ದ. ಆದರೆ 2026ರಲ್ಲಿ ದೇವರಾತ್ಮನು ಹೇಳಿದನು, ಅಧಿಕಾರ ದೇವರ ಕೈಯಲ್ಲಿದೆ ಅನ್ನೋದು ತೋರಿಸೋದಕ್ಕೋಸ್ಕರ ಮೊದಲನೇ ಸ್ಟೆಪ್ ದುಷ್ಟನ ದಂಡಾಧಿಕಾರವನ್ನು ದೇವರು ಮುರಿಯುವಂತನಾಗಿದ್ದಾನೆ. ಆಮೇ ಜ್ಞಾನೋಕ್ತಿಗಳ ಪುಸ್ತಕ ಪ್ರಾಬರ್ಸ್ ಚಾಪ್ಟರ್ 22 ವರ್ಸ್ 8, 8ನೇ ವಾಕ್ಯ. ಪ್ರಾಬರ್ಸ್ ಜ್ಞಾನೋಕ್ತಿಗಳು 22:8. ಕೆಟ್ಟತನವನ್ನ ಬಿತ್ತುವವನು ಕೇಡನ್ನ ಕೊಯ್ಯುವನು. ಪರಿಶುದ್ಧಾತ್ಮ ನನಗೆ ಹೇಳಿದನು, ಇದರ ಒಳಗಡೆ ಇರುವ ದೇವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕೆಟ್ಟತನವನ್ನ ಬಿತ್ತುವವನು ಕೇಡನ್ನ ಕೊಯ್ಯುವನು. ಎಮ್ಮೆಯಿಂದ ಅವನ ಹಿಡಿದ ದಂಡವು ಅವನ ಕೈಯಿಂದ ಬಿದ್ದು ಹೋಗುವುದು. ಅದರ ಅರ್ಥ 2026ರಲ್ಲಿ ಕೆಲ ಆಡಳಿತಗಳು, ಕೆಲ ಅಧಿಕಾರಗಳು, ನಿಮ್ಗೆ ಅರ್ಥ ಆಗಲಿಲ್ಲ, ಎಮ್ಮೆಯಿಂದ ಯಾರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ ಎಮ್ಮೆಯಿಂದ ಹಿಡಿದ ಕೆಲವೊಂದು ದಂಡಗಳು ಅವರ ಕೈಯಿಂದ ಕೆಳಗಡೆ ಬಿದ್ದು ಹೋಗುತ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬುಕ್ ಆಫ್ ಐಷಯ, ಯೆಶಾಯನು ಬರೆದ ಪ್ರಬೋಧನೆ ಗ್ರಂಥ, ಬುಕ್ ಆಫ್ ಐಷಯ ಚಾಪ್ಟರ್ 14 ವರ್ಸ್ 5 and 6, 5 ಮತ್ತು 6 ಜನಗಳನ್ನ ಕೋಪೋದ್ರೇಕದಿಂದ ಎಡಬಿಡದೆ ಒಡೆದು ಜನಾಂಗಗಳನ್ನ ಸಿಟ್ಟಿನಿಂದ ತಡೆಯಿಲ್ಲದೆ ಹಿಂಸಿಸಿ ಆಳುತ್ತಿದ್ದ ದುಷ್ಟರ ಕೋಲನ್ನ, ರಾಜರ ದಂಡವನ್ನ ಯೆಹೋವನು ಮುರಿದು ಬಿಟ್ಟಿದ್ದಾನೆ. ಯೆಹೋವನು ಮುರಿದು ಬಿಟ್ಟನು. ಯೇಸುವಿನ ನಾಮದಲ್ಲಿ ಇದುವರೆಗೂ ಹಿಂಸಿಸಿದ, ಇದುವರೆಗೂ ದೊರೆತನ ಮಾಡಿದ ದುಷ್ಟನ ದಂಡವು ಯೆಹೋವನು ಮುರಿತಾ ಇದ್ದಾನೆ. ಅಂದ ಜಾನಗಂಡ ದಲ್ಕ ಶಮನಗ ಜನಾದನ ರಂಧೇಲಮಾನ. ಪರಿಶುದ್ಧಾತ್ಮನ ಹೇಳ್ತಾನೆ, ದುಷ್ಟರ ಕೋಲನ್ನ, ರಾಜದಂಡವನ್ನ ಯೆಹೋವನು ಮುರಿದು ಬಿಟ್ಟನು. ಎಡಬಿಡದೆ ಒಡೆದು ಜನಾಂಗಗಳನ್ನು ಸಿಟ್ಟಿನಿಂದ ತಡೆ ಇಲ್ಲದೆ ಹಿಂಸಿಸಿದ. ಒಂದು ಬಿಟ್ಟರೆ ಮತ್ತೊಂದು, ಒಂದೊತ್ತು ಚೆನ್ನಾಗಿದ್ರೆ ಮತ್ತೊಂದು ಪ್ರಾಬ್ಲಮ್, ಒಂದು ವಾರ್ತೆ ಹಿಂದೆ ಮತ್ತೊಂದು ದುರ್ವಾರ್ತೆ. ಅಯ್ಯೋ ಎಷ್ಟೊಂದು ಪ್ರಾಬ್ಲಮ್. ಇನ್ನ ಅದು ಮರುಕಳಿಸೋದಿಲ್ಲ. 2026ರಲ್ಲಿ ನಿನ್ನ ಕುಟುಂಬದಲ್ಲಿ ಅದು ಮರುಕಳಿಸೋದಿಲ್ಲ. ದೇವರ ಅವನ ದಂಡವನ್ನ, ಅವನ ರಾಜದಂಡವನ್ನ ದೇವರು ಮುರಿದಿದ್ದಾನೆ. Every wicked influence over your life is temporary. ಇದುವರೆಗೂ ದುಷ್ಟನು
ನಿನ್ನ ಕುಟುಂಬದ ಮೇಲೆ ಏನೆಲ್ಲ ಪ್ರಭಾವ ಬೀರಿದನೋ ಅದು ಟೆಂಪ್ರವರಿ, ಅದು ಮುಗೀತು. ಅವನ ಕೋಲುಗಳನ್ನು ದೇವರು ಮುರಿತಾ ಇದ್ದಾನೆ, ಅವನ ದಂಡವನ್ನ ದೇವರು ಮುರಿತಾ ಇದ್ದಾನೆ. ಹಲ್ಲೆಲೂಯಾ. Can I declare the prophetical word? ಇವತ್ತು ಪ್ರಬೋಧನೆಯ ಶಬ್ದವನ್ನು ನಾನು ಕೂಗಿ ಹೇಳ್ತೇನೆ, ಪ್ರಬೋಧನೆಯ ಶಬ್ದವನ್ನು ಕೂಗಿ ಹೇಳ್ತೇನೆ. ರೆಡಿ ಇದ್ದೀರಾ? ದುಷ್ಟನ ಪ್ರಭಾವವು ತಾತ್ಕಾಲಿಕ, ದುಷ್ಟನ ಪ್ರಭಾವವು ತಾತ್ಕಾಲಿಕ, ತಾತ್ಕಾಲಿಕ. ಎರಡು, ದುಷ್ಟನ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿ ಉಳಿಯೋದಿಲ್ಲ. Come on, somebody declare, ನನ್ನ ಮನೆಯಲ್ಲಿ, ನನ್ನ ಫೈನಾನ್ಸಿನಲ್ಲಿ, ನನ್ನ ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ಸಭೆಯಲ್ಲಿ, ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ ದುಷ್ಟನ ದಂಡಾಧಿಕಾರ ಉಳಿಯೋದಿಲ್ಲ, ಉಳಿಯೋದಿಲ್ಲ. ಓ ರಾಜಾದಿರಾಜನ, ಕರ್ತಾದಿ ಕರ್ತನ, ದೂತಗಣಗಳ ಒಡೆಯನ, 10,000ಗಳ ಅತಿ ಸುಂದರನ ಕರ್ತನ ದುಷ್ಟನ ದಂಡವನ್ನ ಮುರಿದು ಬಿಟ್ಟಿದ್ದಾನೆ, ಮುರಿದು ಬಿಟ್ಟಿದ್ದಾನೆ. Righteous authority is being restored. ನೀತಿವಂತನ ಅಧಿಕಾರವು, ನೀತಿವಂತನ ಅಧಿಕಾರವನ್ನ ದೇವರು ಪುನಃಸ್ಥಾಪನೆ ಮಾಡ್ತಾನೆ. ಕಮಾನ್, ಯಾರ್ಯಾರೋ ಎಲ್ಲೆಲ್ಲೋ ಕಳೆದುಕೊಂಡ ಅಧಿಕಾರ, ಯಾರ್ಯಾರೋ ಎಲ್ಲೆಲ್ಲೋ ಕಳೆದುಕೊಂಡ ಅಭಿಷೇಕ, ಯಾರ್ಯಾರೋ ಎಲ್ಲೆಲ್ಲೋ ದೇವರು ಕೊಟ್ಟ ವರಗಳನ್ನು ಮಣ್ಣು ಪಾಲು ಮಾಡಿದವರು ಇವತ್ತು ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. 2026ರಲ್ಲಿ ಎವ್ರಿಥಿಂಗ್ ವಿಲ್ ರಿಸ್ಟೋರ್ಡ್. ನೀತಿವಂತರ ಅಧಿಕಾರವು ಪುನಃಸ್ಥಾಪಿಸಲ್ಪಡುತ್ತೆ. ದೇವರಾತ್ಮನ ಹೇಳಿದನು, ಆರ್ ಯು ರೆಡಿ ಟು ರಿಸೀವ್ ಮಾಡೋದಕ್ಕೆ ತಯಾರಾಗಿದ್ದೀರಾ? ದೇವರಾತ್ಮನ ನನಗೀಗ ಹೇಳಿದನು, 2026ರಲ್ಲಿ 25ರಲ್ಲಿ ನಡಿಬೇಕಾದ ಬಿಡುಗಡೆಗಳೆಲ್ಲ ಸಮ್ವೇರ್ ಸಮಥಿಂಗ್ ಇಸ್ ಬ್ಲಾಕ್ಡ್, ಎಲ್ಲೆಲ್ಲ ಬ್ಲಾಕ್ ಆಯಿತು. ಆದರೆ 26ರಲ್ಲಿ ಪರಿಶುದ್ಧಾತ್ಮ ನನಗೆ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ಯಾವಾಗ ನೀವು ಇದನ್ನು ಕೂಗಿ ಹೇಳ್ತಾ ಇದ್ದೀರಾ, ಯಾವಾಗ ದೇವರ ಆತ್ಮನ ಅವನ ದಂಡವನ್ನು ಮುರಿದನೋ ಆಗಲೇ ಎಲ್ಲೆಲ್ಲಿ ಬ್ಲಾಕ್ ಆಗಿತ್ತೋ ಅದೆಲ್ಲ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಫೈನಾನ್ಸ್ ರಿಲೀಸ್ ಆಗ್ತಾ ಇದೆ, ಪ್ರಾಪರ್ಟಿ ರಿಲೀಸ್ ಆಗ್ತಾ ಇದೆ. ಹೀಲಿಂಗ್ ಅಂಡ್ ಮಿರಾಕಲ್ಸ್ ಆರ್ ರಿಲೀಸ್ಡ್. ಇದುವರೆಗೂ ಕಾದಿದ್ದ ವಾಗ್ದಾನಗಳು ರಿಲೀಸ್ ಆಗ್ತಾ ಇದೆ. Every promises will be released. Let me declare, financially, spiritually, business people, get ready to receive. The righteous authority is being restored. Promises will be restored. Marriages will be restored. Properties will be restored. ನಿಮ್ಮ ಸಂಪತ್ತುಗಳು ಪುನಃಸ್ಥಾಪನೆ ಆಗುತ್ತೆ. ನಿಮ್ಮ ಮದುವೆಗಳು ಪುನಃಸ್ಥಾಪನೆ ಆಗುತ್ತೆ. ನಿಮ್ಮ ಬಿಸ್ನೆಸ್ಗಳಲ್ಲಿ ಬ್ಲಾಕ್ಗಳು ಹೋಗಿ ದೇವರ ರಿಲೀಸ್ಗಳು ನಡೆಯಲಿಕ್ಕೆ ಹೋಗುತ್ತೆ. Hey, come on. ಬ್ಲಾಕ್ ಮಾಡಿ ಹಿಡಿದಿಟ್ಟಂಥ ಶಕ್ತಿಗಳನ್ನು, ಅವುಗಳ ದಂಡಗಳನ್ನು
ದೇವರು ಮುರಿದಿದ್ದಾನೆ. ಏ ಕಮಾನ್ ಸಂಬಡಿ ವಿತ್ ಆಕ್ಷನ್. ದೇವರು ಮುರಿದಿದ್ದಾನೆ, ದೇವರು ಮುರಿದಿದ್ದಾನೆ. ಕಾರಣ ಕುಟುಂಬಗಳ ಮೇಲೆ ಎರಡು ದಂಡಗಳ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓವರ್ ಯುವರ್ ಫ್ಯಾಮಿಲಿ, 2 scepters cannot be ruled. 2 ದಂಡಗಳು ಆಳ್ವಿಕೆ ಮಾಡೋಕ್ಕಾಗಲ್ಲ. ಆಮೇಲೆ ಒಂದು ಮುರಿಯದೆ ಮತ್ತೊಂದು ಆಳ್ವಿಕೆ ಮಾಡೋಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಒಂದು ಮುರಿಯದೆ ಮತ್ತೊಂದು ಆಳ್ವಿಕೆ ಮಾಡೋಕ್ಕಾಗಲ್ಲ. ಇದುವರೆಗೂ ಕುಟುಂಬಗಳನ್ನು, ವ್ಯಕ್ತಿಗಳನ್ನು, ಸಭೆಗಳನ್ನು, ಪಟ್ಟಣವನ್ನು ಆಳ್ವಿಕೆ ಮಾಡ್ತಿದ್ದಂಥ ಕೆಲ ಅಂಧಕಾರ ಶಕ್ತಿಗಳ ದೊರೆತನಗಳನ್ನು ತಂದೆಯಾದ ದೇವರು, ರಾಜಾದಿರಾಜನು ಅವನ ಅದರ ಕೋಲುಗಳನ್ನು, ದಂಡಗಳನ್ನು ಮುರಿದಾಕಿದ್ದಾನೆ. ಈ ಸಭೆಗಾಗಿ ನಾನು ಪ್ರಬೋಧನೆಯ ಕ್ರಿಯೆ ಮಾಡ್ತಾ ಇದ್ದೇನೆ. I am doing the prophetical act for my church, for Karnataka, all the churches. The 2 kings cannot be ruled. 2 scepters cannot be ruled. 2 ದಂಡಗಳು ಆಳ್ವಿಕೆ ಮಾಡಕ್ಕಾಗಲ್ಲ. ಹಾಗಾದ್ರೆ ದೇವರ ವಾಕ್ಯದ ಅಡಿಪಾಯದಲ್ಲಿ 125ನೇ ಕೀರ್ತನೆ 3ನೇ ವಚನದ ಪ್ರಮಾಣದಲ್ಲಿ ದುಷ್ಟನ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿ, ಇದರ ಒಳಗಡೆ ಇರುವ ದೇವ ಮಕ್ಕಳ ಸ್ವಾಸ್ಥ್ಯದಲ್ಲಿ, ಇವರ ಕುಟುಂಬಗಳಲ್ಲಿ, ಇವರ ಬಿಸ್ನೆಸ್ಸಿನಲ್ಲಿ, ಸೇವೆಯಲ್ಲಿ ಇವರ ತಂಟೆಗೆ ಬರದಂತೆ ದುಷ್ಟನ ದಂಡವನ್ನು ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಮುರಿತಾ ಇದ್ದಾನೆ. The name of Jesus, we declare the victory. We declare the victory. Shalaba shakalaba amte jaganaga janadana arma shalmana arkadaganadana. ಈ ವರ್ಷ 2026ರಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಇದೀರ ನೀವು ದುಷ್ಟನ ದಂಡ ಮುರಿದ್ರೆ ದೇವರ ದಂಡ ಸ್ಥಾಪನೆ ಆಗಬೇಕು. ಈ ವರ್ಷ ಶತ್ರುವಿನ ದಂಡವನ್ನ ಮುರಿದು ದೇವರ ದಂಡವನ್ನ ದೇವರು ಸ್ಥಾಪಿಸಲಿಕ್ಕೆ ಹೋಗುತ್ತಾನೆ. ಪ್ರತಿಯೊಂದು ಕುಟುಂಬಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಸಭೆಗಳ ಮೇಲೆ, ಬೋಧಕರುಗಳ ಮೇಲೆ, ನಿಮ್ಮ ತಲೆಮಾರುಗಳ ಮೇಲೆ ದೇವರ ದಂಡ. I am God's prophet. ದೇವರ ಪ್ರವಾದಿ ಎಂಬ ಸ್ಥಾನದಲ್ಲಿ ನಿಂತು, ಅಪೊಸ್ತಲ ಎಂಬ ಸ್ಥಾನದಲ್ಲಿ ನಿಂತು ನಾನು ಡಿಕ್ಲೇರ್ ಮಾಡ್ತೇನೆ, ಶತ್ರುವಿನ ದುಷ್ಟನ ದಂಡಾಧಿಕಾರ ನಿನ್ನ ಮನೆಯಲ್ಲಿ ಉಳಿಯಲ್ಲ. ಅದನ್ನ ಮುರಿದಾಯಿತು. ನೆಕ್ಸ್ಟ್ ಆಳ್ವಿಕೆ, ದೇವರ ದಂಡ ಅಲ್ಲಿ ಸ್ಥಾಪಿಸಲ್ಪಡುತ್ತೆ.
Every family. ಆಮೇಲೆ ಹಾಗಾದ್ರೆ ಲೆಟ್ ಮೀ ಕುತ್ಕೊಳ್ರಿ. ಇನ್ನು ಈಗ ಆರಂಭ ಹಾಕಿದ್ದೀನಿ ಅಷ್ಟೇ. ಸ್ತೋತ್ರ. ಈಗ ತಾನೇ ಆರಂಭ ಹಾಕಿದ್ದೀನಿ. ಸ್ತೋತ್ರ. ಆಮೇಲೆ ಹಾಗಾದರೆ ದೇವರ ದಂಡ ಅಂದರೆ ಏನು? ವಾಟ್ ಈಸ್ God's scepter? Authority does not rise from earth. It's descends from heaven. ದೇವರ ದಂಡದ ಪ್ರತ್ಯೇಕತೆ ಅದು ಭೂಮಿಯಿಂದ ಅಲ್ಲ, ಪರಲೋಕದಿಂದ ಬಂದ ದಂಡ. ಪರಲೋಕದಿಂದ ಬಂದ ದಂಡ. ಹಲ್ಲೆಲೂಯಾ. ಭೂಮಿಯಿಂದ ಮೊಳಕೆ ಹೊಡೆದಿದ್ದು, ಭೂಮಿಯಿಂದ ನಿನ್ನನ್ನು ಆಳ್ವಿಕೆ ಮಾಡಿದ ದಂಡ ಮುರಿದ್ರೆ ಪರಲೋಕದ ದೇವರ ದಂಡ ನಿನ್ನ ಮನೆ ಮೇಲೆ, ನಿನ್ನ ಜೀವನದ ಮೇಲೆ ಅವನ ಆಳ್ವಿಕೆ ಮಾಡ್ತಾನೆ. ಆಮೇಲೆ ಹಾಗೆ ಹೇಳಿದ್ರೆ ನಿಮಗೊಂದು ಪಕ್ಷ ಅರ್ಥ ಆಗಲ್ಲ. ಕ್ಯಾನ್ ಯು ಹೋಲ್ಡ್ ದಿಸ್? ಯು ಸ್ಟ್ಯಾಂಡ್ ಹಿಯರ್. ಸ್ತೋತ್ರ. ಆಮೇಲೆ something, when I exchange this, some authority God is giving you. ಕೆಲವೊಂದು ಅಧಿಕಾರ ದೇವರು ನಿನ್ನ ಕೈ ಕೊಡ್ತಾ ಇದ್ದಾರೆ. 26ರಲ್ಲಿ ಕೆಲ ಅಧಿಕಾರಗಳು ನಿನ್ನ ಕೈಗೆ ಬರಕ್ಕೆ ಹೋಗುತ್ತೆ. ಕೀರ್ತನೆ ಸಾಮ್ಸ್ 45, ಕೀರ್ತನೆ 45, ಕೀರ್ತನೆ 45 6 ಮತ್ತು 7. Psalms 45 verse 6 and 7. Are you with me? ನೀವು ನನ್ನ ಜೊತೆ ಇದ್ದೀರಾ? ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ. ನಾನು ಹೇಳಿದೆ, ಎವ್ರಿ ವಿಕೆಡ್ ಇನ್ಫ್ಲೂಯೆನ್ಸ್ ಓವರ್ ಯುವರ್ ಲೈಫ್ ಇಸ್ ಎ ಟೆಂಪ್ರವರಿ. ಅದು ತಾತ್ಕಾಲಿಕ. ದುಷ್ಟನ ಸಕಲ ಪ್ರಭಾವವು ಅದು ನಿಮ್ಮ ಮೇಲೆ ಆಳ್ವಿಕೆ ಮಾಡಿದ, ಅದು ತಾತ್ಕಾಲಿಕ. ಆದರೆ ಪರಲೋಕದಿಂದ ಇಳಿದು ಬಂದ ಈ ದಂಡ, ಹಲ್ಲೆಲೂಯಾ, ಇದು ಯುಗ ಯುಗಾಂತರಗಳಲ್ಲಿಯೂ ಶಾಶ್ವತವಾಗಿರುವಂಥದ್ದು. ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನ್ಯಾಯಸ್ಥಾಪಕವಾದದ್ದು. ಅನ್ಯಾಯಕ್ಕೆ ಅದ್ರ ಜೊತೆ ನಿಲ್ಲಲ್ಲ, ಅನ್ಯಾಯಗಾರನ ಜೊತೆ ನಿಲ್ಲಲ್ಲ, ಮೋಸ ಮಾಡುವವನ ಜೊತೆ ನಿಲ್ಲಲ್ಲ, ವಂಚನೆ ಮಾಡುವವನ ಜೊತೆ ನಿಲ್ಲಲ್ಲ. ಕೆಲವರು ಸ್ತೋತ್ರ ಹೋಗ್ಬಿಡ್ತಲ್ಲ, ಸುಳ್ಳು ಹೇಳವನ ಜೊತೆ ನಿಲ್ಲಲ್ಲ. ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನೀನು ಧರ್ಮವನ್ನ ಪ್ರೀತಿಸ್ತಿ, ಅಧರ್ಮವನ್ನ ದ್ವೇಷಿಸ್ತಿ. ಆದದ್ದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. Come on somebody, ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ. ನನಗೆ ಪದ ಬಹಳ ಇಷ್ಟ. ಬರೇ ಆನಂದ ತೈಲ ಅಲ್ಲ, ಪರಮಾನಂದ ತೈಲ. ಆಮೇಲೆ ದುಃಖ ಹೋಯ್ತು, ದುಷ್ಟನ ಆಳ್ವಿಕೆ
ಮುಗೀತು. ರಾಜನ ಅಧಿಕಾರ ತಗೊಂಡನು. ಆಮೇಲೆ ಈ ದಂಡ ಭೂಮಿಯಿಂದ ಬಂದಿದ್ದಲ್ಲ, ಈ ದಂಡ ಪರಲೋಕದಿಂದ ಬಂದ ದಂಡ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲೂ ನೆರವೇರಲಿ. ಕಮಾನ. ಆಮೇಲೆ ನಿನ್ನ ಪಕ್ಕದಲ್ಲಿ ಕೈ ಕಟ್ಬಿಟ್ಟು ಸರಿಯಾಗಿ ನೋಡ್ಕೊಂಬಿಡ್ರಿ, ನನ್ನನ್ನು ಸರಿಯಾಗಿ ನೋಡ್ಕೊಂಬಿಡ್ರಿ. ನನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ, ಯಾರ್ಯಾರು ಇಳಿದಿದ್ರು, ಯಾರ್ಯಾರು ಡೌನ್ ಆಗಿದ್ರು, ಯಾರ್ಯಾರನ್ನ ಸಪ್ರೆಸ್ ಮಾಡಿದನೋ, ಯಾರ್ಯಾರನ್ನ ಅದುಮಿಟ್ಟಿದನೋ ಅವರನ್ನ ಈ ವರ್ಷ ತಂದೆಯಾದ ದೇವರ ಆಡಳಿತದಲ್ಲಿ ಅವನ ಮೇಲಕ್ಕೆ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಈ ಏರಿದ ಮೇಲೆ ನೀನು ಇಳಿದೇ ಇರಬೇಕು ಅಂದರೆ ನಿನಗೆ ಅಲ್ಲೊಂದು ಅಭಿಷೇಕ ಇರಬೇಕು. ಅದಕ್ಕೆ ದೇವರು ಪರಮ ಆನಂದ ತೈಲದಿಂದ ನೀನು ಇಳಿಬೇಕಂದ್ರೆ ಇಳಿಯೋಕ್ಕಾಗಲ್ಲ. ಕಾರಣ ಆ ಪರಮಾನಂದದಲ್ಲಿ ಆ ತೈಲದ ಅಭಿಷೇಕ ದೇವರು ಅದರಿಂದ ನಿನ್ನನ್ನು ಅಭಿಷೇಕ ಮಾಡ್ತಾನೆ. ಲೆಟ್ ಮಿ ಎಕ್ಸ್ಪ್ಲೈನ್. 110ನೇ ಕೀರ್ತನೆ, Psalms 110, 110ನೇ ಕೀರ್ತನೆ, Psalms 110 verse 2. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನವರೆಗೂ ಹಬ್ಬಿಸುವನು. ನಿಮಗೆ ಅರ್ಥ ಆಗಲಿಲ್ಲ ಅಲ್ಲ? 2026ರಲ್ಲಿ ಈಗ ಇರೋದು ಮಾತ್ರ ಅಲ್ಲ, ವಿಕ್ಟ್ರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆ ಎಲ್ಲೆಲ್ಲಿ ರೀಚ್ ಆಗಿಲ್ವೋ ಅಲ್ಲೆಲ್ಲ ರೀಚ್ ಔಟ್ ಆಗ್ತೀವಿ, ಸಭೆ ಸ್ಥಾಪನೆ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸಭೆ ಸ್ಥಾಪನೆ ಮಾಡ್ತೇವೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಬೆಂಗಳೂರಲ್ಲೇ ಗೂಟ ಹೊಡ್ಕೊಂಡಿರಲ್ಲ ನಾವು. ಸೋತ್ರ ಬ್ಯಾಂಗ್ಳೂರಲ್ಲೇ ಗೂಟ ಹೊಡ್ಕೊಂಡಿರಲ್ಲ. ಚಿಯೋನಿನ ಹೊರಗು, ಬ್ಯಾಂಗ್ಳೂರಿಂದ ಹೊರಗು. ಸೋತ್ರ ಡಿಕ್ಲೇರ್. ನಿಮ್ಮ ಜಿಲ್ಲೆಗಳ ಹೆಸರು ಹೇಳ್ರಿ. ಗುಲ್ಬರ್ಗ, ದಾವಣಗೆರೆ, ಮೈಸೂರು, ರಾಮನಗರ, ತುಮಕೂರು. ಹಬ್ತಾ ಇದೀವಿ. ಆಮೇಲೆ ಸೋತ್ರ ನ್ಯಾಷನಲ್, ಇಂಟರ್ನ್ಯಾಷನಲ್. ಎಷ್ಟು ಜನ ಹೇಳ್ತೀರ? ಚಿಯೋನಿನ ಹೊರಗೂ ನಾವು ಹಬ್ತೀವಿ. ಈ ಹಬ್ಬ ಹಾಕಾದ್ರೆ ದೇವ್ರು ಇನ್ನೊಂದು ಕೆಲಸ ಮಾಡ್ತಾನೆ. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನಿನ್ನ ವೈರಿಗಳ ಮಧ್ಯದಲ್ಲಿ ಸೋತ್ರ. ಇವ್ರ ಕೋಲು ಮುರಿದಿದೆ, ಆದರೆ ಅವ್ರನ್ನ ಓಡಿಸಿಲ್ಲ. ಅಲ್ಲಿ ಕೋಲು ಅಧಿಕಾರವನ್ನು ತೋರಿಸುತ್ತೆ. ಆವಿದೆ, ಅಲ್ಲೆಲ್ಲ ಕಿತ್ಬಿಟ್ಟಿದ್ದೀವಿ. ಆಮೇಲೆ ಶತ್ರು ಇದ್ದಾನೆ, ಆದರೆ ಅವನ ದವಡೆ ಎಲುಬು ಮುರಿದ್ಬಿಟ್ಟಿದ್ದೀವಿ.
ಇದೀಗ ತಾನೇ ಬಂದ ಸುದ್ದಿ, 2026ರ ಬ್ರೇಕಿಂಗ್ ನ್ಯೂಸ್. ಪಾತಾಳದಿಂದ ಒಂದು ಸುದ್ದಿ ಹರಡುತ್ತಾ ಇದೆ. ಈ ವಾರ್ತೆ ಕೇಳಿದಂತ ಲೂಸಿಫರ್ ಮತ್ತು ಅವನ ಸೈನ್ಯಕ್ಕೆ ಭಯಂಕರವಾದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಸ್ತೋತ್ರ. ಲೂಸಿಫರ್ ಏಜೆಂಟ್ಗಳೆಲ್ಲ ದುರ್ಗುಟ್ಟು ನೋಡಿದ್ರು. ಅದರ ದೇವರ ಮಕ್ಕಳು ಆನಂದ ತೈಲದಿಂದ ಸ್ತೋತ್ರ ಹೇಳಿದ್ರು, ಪರಮಾನಂದ ತೈಲದಿಂದ ಸ್ತೋತ್ರ ಹೇಳಿದ್ರು. ಆಮೇಲೆ ಲಿಸನ್ ಟು ಮೀ, ದೇವರು ತನ್ನ ಆಳ್ವಿಕೆಯಲ್ಲಿ ನಿನ್ನನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ. ನಿನ್ನ ಪ್ರಾಂತ್ಯ ವಿಸ್ತಾರ ಆಗುತ್ತೆ ಅಂತ. ಮಧ್ಯಪ್ರದೇಶ ಮಾತ್ರ ಅಲ್ಲ, ಆರ್ಥಿಕವಾಗಿ, ಆತ್ಮಿಕವಾಗಿ, ಬಿಸ್ನೆಸ್ಗಳು, ನಂಬರ್ಗಳು ಈಗಿರೋದಕ್ಕಿಂತ 1000 ಪಟ್ಟು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ನಾನು ಚತುರ್ದಿಕ್ಕಲ್ಲ ಹೇಳ್ತಾ ಇರೋದು, ಅಷ್ಟ ದಿಕ್ಕುಗಳಿಗೂ ನಾನು ಹೇಳ್ತಾ ಇದ್ದೀನಿ. ಅಷ್ಟ ದಿಕ್ಕುಗಳಲ್ಲಿ ನಾವು ಹಬ್ಬುತ್ತೇವೆ. ಆಮೇಲೆ ನಾವು ಹಬ್ಬುವಾಗ ಶತ್ರುಗಳು, ನಮ್ಮ ವೈರಿಗಳು, ಕುತಂತ್ರ ಮಾಡಿದವರು, ಸ್ತೋತ್ರ ಹೇಳಲಿಲ್ಲ ನೋಡ್ರಿ, ಸ್ತೋತ್ರ, ಕುತಂತ್ರ ಮಾಡಿದವರು, ನೀವು ಒಳ್ಳೇದು ಮಾಡಿ ನಿಮಗೆ ದ್ರೋಹ ಮಾಡುವರು, ಅವರುಗಳ ಮಧ್ಯದಲ್ಲಿ ನೀನು ದೊರೆತನ ಮಾಡ್ತೀಯ. ಸೋತ್ರ ನೀನು ದೊರೆತನ ಮಾಡ್ತೀಯ. ಅವರ ಮಿಕ್ಕ ನೋಡ್ತಾ ಇರ್ತಾನೆ. ಸೋತ್ರ ಅದೇ ಮಾಡೋಕ್ಕಾಗೋದು. ಕಾರಣ ನೋ ಅಥಾರಿಟಿ, ಅಧಿಕಾರ ಇಲ್ಲ. ಆಮೇಲೆ ಲೆಟ್ ಮಿ ಗೋ, ಮುಂದಕ್ಕೆ ಹೋಗ್ತೀನಿ. ನನಗೆ ಆ ಒಂದು ವಾಕ್ಯದಲ್ಲಿ ನಿಲ್ಲಬೇಕು ಅನಿಸ್ತಾ ಇದೆ. ರೂಲ್ ಇನ್ ದ ಮಿಡ್ಸ್ ಆಫ್ ಯುವರ್ ಎನಿಮೀಸ್. ದೇವರು ನಿನ್ನನ್ನು ನಿನ್ನ ವೈರಿಗಳ ಮಧ್ಯದಲ್ಲಿ. ಸ್ತೋತ್ರ. 2025 ನಿನಗೆ ತುಂಬ ವೈರಿಗಳಿದ್ರಲ್ಲ, ತುಂಬ ಜನ ಗೋಳಿಕೊಂಡ್ರಲ್ಲ, ತುಂಬ ಜನ ಕಣ್ಣು ನೀರು ಕುಡಿಸಿದ್ರಲ್ಲ, ತುಂಬ ನಷ್ಟ ಆಯ್ತಲ್ಲ, ತುಂಬ ವೇದನೆ ಅನುಭವಿಸಿದೆ ಅಲ್ಲ. ಆದರೆ 2026 ಅದು ನಿನ್ನ ವರ್ಷ, ಅದು ಶುಭದ ವರ್ಷ. ನಿನ್ನ ವೈರಿಗಳ ಮಧ್ಯದಲ್ಲಿ ನೀನ್ ದೊರೆತನ ಮಾಡ್ತೀಯ. You will rule. Come on, somebody declare, I will rule. ಆಮೇಲೆ ನನಗೆ ಗೊತ್ತಿಲ್ಲ, ಇದನ್ನು ಹೇಳುವಾಗ ಕೀರ್ತನೆ 23:5 ನೆನಪು ಬರುತ್ತೆ. ಕೀರ್ತನೆ 23:5, Psalms 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು. ಯಾರಿಗೆಲ್ಲ ಬೇಕು ಔತಣ? ಸೈತಾನನ ಕೋಟೆಯಲ್ಲಿ ದುಃಖದ ವಾತಾವರಣ, ಸೂತಕದ ವಾತಾವರಣ. ಆದರೆ ದೇವ ಜನರ ಮಧ್ಯದಲ್ಲಿ ಪರಮಾನಂದ ತೈಲದ ಆನಂದ. Come on somebody. ಪಾಸ್ಟ್ರೆ, ನಮ್ಮ ವೈರಿಗಳು ಬೇಡ ಪಾಸ್ಟ್ರೆ,
ಅಯ್ಯೋ ಸಾಕಪ್ಪ ಸಾಕು, ವೈರಿಗಳು ಬೇಡಪ್ಪ ಅಷ್ಟ್ರೆ. ನಿನಗೆ ಔತಣನೂ ಇಲ್ಲ, ಹೋಗು. ವೈರಿ ಇದ್ರ ಅವ್ರ ಎದುರಿನಲ್ಲಿ ಯಾರು ನಿನ್ನ ನಾಶನವನ್ನು ನೋಡಿದ್ರು ಅವರ ಎದುರಿನಲ್ಲಿ ದೇವರು ನಿನಗೆ ಬಿರಿಯಾನಿ ಪಾರ್ಟಿ ಇಡ್ತಾ ಇದ್ದಾನೆ. ಸೋತ್ರ ಸೋತ್ರ ಸೋತ್ರ. ವೈರಿಗಳ ಎದುರಿನಲ್ಲಿ ಅವನು ನಿನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಾನೆ. ನನ್ನ ತಲೆಗೆ ನನ್ನ ಪಾತ್ರೆಯು ತುಂಬಿ. ದಟ್ ಮೀನ್ಸ್ ದ ಬ್ಲೆಸ್ಸಿಂಗ್ ಸ್ಟಾರ್ಟ್ಸ್ ಮೀನ್ಸ್ ಇಟ್ ವೋಂಟ್ ಸ್ಟಾಗ್ನೇಟ್, ಇಟ್ ವಿಲ್ ಓವರ್ಫ್ಲೋ. ನಾನು ಮತ್ತೊಮ್ಮೆ ಹೇಳ್ತೀನಿ, ಆಶೀರ್ವಾದ ಆರಂಭ ಆದರೆ ಕಮಾನ್. ನಾನು ಅದರ ಕುರಿತು ಮಾತನಾಡೋದಂದರೆ, ಈಗ ಆರಂಭ ಹಾಕಿದ್ದೀನಿ ಅಷ್ಟೇ. ಆಮೇಲೆ ದೇವರಾತ್ಮ ನನಗೆ ಹೇಳಿದನ, ದೇವರು ನಿನ್ನ ಪಾನ ಪಾತ್ರೆಯನ್ನು ತುಂಬಿ ಹೊರ ಸೂಸುವಂತೆ ಮಾಡ್ತಾನೆ. ಅಂದರೆ ನೀನು ಬೇಡ ಅಂದ್ರೂ ಓವರ್ಫ್ಲೋ, ನೀನು ಸುಮ್ಮನೆ ಇದ್ರೂ ಹುಡ್ಕೊಂಬರುತ್ತೆ ಬ್ಲೆಸ್ಸಿಂಗ್. ಸೋತ್ರ 2025 ತುಂಬ ಕಷ್ಟ ಬಿದ್ದೆ ಅಲ್ಲ, ಆದರೆ 26ರಲ್ಲಿ ನೀವು ಸುಮ್ಮನೆ ನಿಂತ್ಕೊಳ್ಳೋ, ಸುಮ್ಮನೆ ಎಂಜಾಯ್ ಮಾಡು, ನಿನ್ನೇ ಹುಡ್ಕೊಂಬರುತ್ತೆ ಆಶೀರ್ವಾದ. ಸೋತ್ರ ನೀನು ಆ ಪೋಸ್ಟ್ ಬೇಡ ಅಂದ್ರು ನಿನ್ನೇ ಹುಡ್ಕೊಂಬರುತ್ತೆ. ಇಲ್ಲ ಇಲ್ಲ, ನೀನೇ ತಗೊಬೇಕು. ಯು ಆರ್ ದ ರೈಟ್ ಪರ್ಸನ್, ಯು ಹ್ಯಾವ್ ಟು ಟೇಕ್ ಇಟ್. ಓವರ್ಫ್ಲೋ, ಓವರ್ಫ್ಲೋ, ಗಟ್ಟಿಯಾಗಿ ಹೇಳ್ರಿ, ಓವರ್ಫ್ಲೋ. ತುಂಬಿ ಹೊರ ಸೂಸೋದು. ಏಯ್, ನಿಮಗೆ ಅರ್ಥ ಆಗ್ತಾ ಇದೆಯಾ? ಒಂದು ಆಳ್ವಿಕೆ ನಾಶ ಆಯಿತು, ಇನ್ನೊಂದು ಆಳ್ವಿಕೆ ಚಾರ್ಜ್ ತಗೊಂಡಾಯ್ತು. ಒಂದು ಆಳ್ವಿಕೆ ನಿನಗೆ ಬ್ಲಾಕ್ ಮಾಡ್ತು, ಈ ಆಳ್ವಿಕೆ ನಿನಗೆ ರಿಲೀಸ್ ಮಾಡ್ತು. ಒಂದು ಆಳ್ವಿಕೆ ನಿನ್ನನ್ನು ಹಿಂಸೆ ಕೊಡ್ತು, ಒಡೆಯಿತು, ಬಾಧಿಸಿತ್ತು, ಉಸಿರಾಡೋಕ್ಕೂ ಟೈಮ್ ಕೊಡಲಿಲ್ಲ. ಆದರೆ ದೇವರು ಅದನ್ನು ಮುರಿದು, ಆ ಕೋಲನ್ನು ಮುರಿದು ಇನ್ನೊಂದು ಆಳ್ವಿಕೆಯನ್ನು ಕೊಟ್ಟನ. ನಿಂದೆಗೆ ಬದಲಾಗಿ ದುಪ್ಪಟ್ಟಾದ ಮಾನ, ನಷ್ಟಕ್ಕೆ ಬದಲಾಗಿ 7ರಷ್ಟು ಪುನಃಸ್ಥಾಪನೆ. ಯು ವಿಲ್ ಸಿ ಓವರ್ಫ್ಲೋಯಿಂಗ್ ಬ್ಲೆಸ್ಸಿಂಗ್. ನಿಮಗೆ ಬೇಡ ಅಂದರೆ ನಾನು ತಗೊಳ್ತೀನಿ. ಸ್ತೋತ್ರ, ನಾನು ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಸ್ತೋತ್ರ, ನಿಮಗೆ ಬೇಡ ಅಂದರೆ ಇಮ್ಮಿಡಿಯೇಟಾಗಿ ಹಾಕ್ಕೊಂಡು ಬಟನ್ ಹಾಕೊಂಡ್ಬಿಡ್ತೀನಿ. ಸ್ತೋತ್ರ. ನಿಮಗುಳ್ಳದು ಬೇಕಾದವ್ರು ತಗೊಳ್ರಿ, ಬೇಡ ಅಂದರೆ ನಾನು ತೊಗೊಂಡೋಗ್ತೀನಿ. ಸೂಟ್ ದೊಡ್ಡದಾಗಿದೆ. ಆಮೇ ಈಗ ಲೆಟ್ ಮಿ ಎಕ್ಸ್ಪ್ಲೈನ್. ಈ ದಂಡ ಯಾರ ಕೈಯಲ್ಲಿದೆ? ಈ ದಂಡ ಪರಲೋಕದಿಂದ ಇಳಿದು ಬಂತು, ಆಳ್ವಿಕೆ. ಈ ದಂಡ ಯಾರ ಕೈಯಲ್ಲಿದೆ? ಇದು ಕೇಳೋಕ್ಕೆ ನಿಮಗೆ ಆಸಕ್ತಿ ಇದೆಯಾ? ನೀವು ಎಷ್ಟು ಜನ ಸ್ತೋತ್ರ ಹೇಳ್ತಿರೋ ಇದಕ್ಕೆ? ಈ ದಂಡ ಇಬ್ರಿಯರಿಗೆ ಬರೆದ ಪತ್ರಿಕೆ 1:8 ಹುಡುಕ್ರಿ. ಇಬ್ರು ಚಾಪ್ಟರ್ 1:8. ಮಗನ ವಿಷಯದಲ್ಲಿ ಆದರೋ ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನ್ಯಾಯ ದಂಡವೇ ನಿನ್ನ ರಾಜದಂಡವಾಗಿದೆ. ಆಮೇಲೆ ಯಾರ ಕುರಿತಾದ ವಿಷಯ ಇದು? ಮಗನ ಕುರಿತಾದ ವಿಷಯ. ಮಗ ಅಂದರೆ ಯಾರು? ಯೇಸು ಸ್ವಾಮಿ. ಈ ದಂಡ ಯೇಸು ಸ್ವಾಮಿ ಕೈಯಲ್ಲಿದೆ. ಯೇಸು ಸ್ವಾಮಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ರೆವಲೇಷನ್. ಪ್ರಕಟಣೆ ಅನ್ನೋದು ಅಪೊಸ್ತಲನಾದ ಯೋಹಾನನ ಪ್ರಕಟಣೆ ಅಲ್ಲ,
ಯೇಸು ಕ್ರಿಸ್ತನ ಪ್ರಕಟಣೆ ಅದರ 2ನೇ ಅಧ್ಯಾಯ, ಚಾಪ್ಟರ್ 2 ವರ್ಸ್ 26 and 27. 26 and 27. ಯಾವನು ಜಯಶಾಲಿ ಆಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗೋದು. ಕಬ್ಬಿಣದ ಕೋಲು. ಈ ದಂಡ ಮರದ್ದು. ಈ ದಂಡ ನಾನು ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಹೇಳಿದೆ ಶೆಬಾಟ್. ಶೆಬಾಟ್ ಅಂದರೆ ರಾಡ್. ಆಮೇಲೆ ಇದು ಈ ಕೋಲು, ಈ ದಂಡ ಇದು ಮರದ್ದು. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳೋದು ಕಬ್ಬಿಣದ ಕೋಲು, ದಂಡ. ಇದರಿಂದ ಶತ್ರುಗೆ ಎಲ್ಲೋ ಶತ್ರು ಹೆಂಗೆ ಗೊತ್ತಾ, ಮಡಿಕೆ, ಮಣ್ಣಿನ ಮಡಿಕೆ ಇದು ಸುಮ್ಮನೆ ಟಚ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ. ಅಧಿಕಾರ ಯಾರ ಕೈಯಲ್ಲಿದೆ? ಈ ಅಧಿಕಾರ ಯಾರ ಕೈಯಲ್ಲಿದೆ? ಯೇಸು ಸ್ವಾಮಿಯ ಕೈಯಲ್ಲಿದೆ. ಹಲ್ಲೆಲೂಯಾ. ಸೈತಾನನ ಕೈಯಲ್ಲ. ಅದು ಹೇಳಿದರೆ ನೀವು ಸಂತೋಷ ಬೀಳ್ತಿದ್ರೇನು? ಯೇಸು ಸ್ವಾಮಿ ಕೈಯಲ್ಲಿ ಎಂದಿದ್ದಕ್ಕೆ ಯಾಕೋ ಬೇಜಾರಾಗೋಯ್ತಾ? ಯಾರ ಕೈಯಲ್ಲಿದೆ? ಆಮೇಲೆ ಅಲ್ಲೊಂದು ಮಾತು ಹೇಳ್ತಾರೆ, ಯಾವನು ಜಯಶಾಲಿಯಾಗಿದ್ದು ನನ್ನ ಮೆಚ್ಚುಗೆಯ ಕೃತ್ಯಗಳನ್ನು ಕಡೆಯವರೆಗೂ ನಡೆಸ್ತಾನೋ ಅವನಿಗೆ ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಹಾಗಾದರೆ ನಿನಗೂ ನನಗೂ ವಾಗ್ದಾನ ಕೊಡ್ತಾ ಇರೋದು, ದಂಡ ಯೇಸುವಿನ ಕೈಯಲ್ಲಿದೆ. ಇದರ ಪ್ರಬೋಧನೆ ಎಲ್ಲಿ ಗೊತ್ತಾ ಆರಂಭವಾಗಿದ್ದು? ಆದಿಕಾಂಡ ಪುಸ್ತಕದಲ್ಲಿ. ಆದಿಕಾಂಡ ಪುಸ್ತಕ, Genesis. This prophecy was prophesied in the book of Genesis. ಆದಿಕಾಂಡ ಪುಸ್ತಕದಲ್ಲಿ ಪ್ರಬೋಧನೆ ಬಂದಿದ್ದು 49, 49 verse 10. 49 verse 10. 49:10. ರಾಜದಂಡ ಹಿಡಿಯ ತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪೋದಿಲ್ಲ. ಸ್ತೋತ್ರ 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 ಸ್ತೋತ್ರ. ರಾಜದಂಡ ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪೋದಿಲ್ಲ. ಯಹೂದ ಅಂದರೆ ಸ್ತುತಿ. ಸ್ತುತಿಸುವವನ ಕೈಯಲ್ಲಿ ಈ ದಂಡ ದೇವರು ಕೊಡ್ತಾ ಇದ್ದಾನೆ. ಸ್ತೋತ್ರ 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 ಸ್ತೋತ್ರ. ಹೇಳಿದ್ರೆ ತೂಗಡಿಸೋರ್ಗಲ್ಲ. ಸ್ತೋತ್ರ ಸ್ತೋತ್ರ. ಈ ದಂಡ ಯಾರು ಕೊಡ್ತಾರೆ ಗೊತ್ತಾ? ಪ್ರತಿಕೂಲಗಳ ಮಧ್ಯದಲ್ಲೂ, ಗುಡುಗುಟ್ಟದೆ ಹೋರಾಟಗಳ ಮಧ್ಯದಲ್ಲೂ, ನಿಂದೆಗಳ ಮಧ್ಯದಲ್ಲೂ, ನಷ್ಟಗಳ ಮಧ್ಯದಲ್ಲೂ, ಅವಮಾನಗಳ ಮಧ್ಯದಲ್ಲೂ ನಿನ್ನ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸ್ತಾ ಇದ್ದ, ಸ್ತುತಿ ಮಾಡುವ ಒಂದು ಗುಂಪಿನ ಕೈಗೆ ಈ ದಂಡ ದೇವರ ಕೊಡಲಿಕ್ಕೆ ಹೋಗ್ತಾನೆ. ಈ ದಂಡ ಯಹೂದನ ಕೈಯಿಂದ ತಪ್ಪೋದಿಲ್ಲ. ಸ್ತೋತ್ರ ಹೇಳೋನ್ ಕೈಯಿಂದ ತಪ್ಪೋದಿಲ್ಲ. ಯಾರೆಲ್ಲ ಏನೆಲ್ಲ ಮಾಡಿದ್ರು ದೇ ಕೆನಾಟ್ ಟಚ್ ಯು. ನಿನ್ನನ್ನು ಮುಟ್ಟಕ್ಕಾಗಲ್ಲ. ಅಮಾನನ ಹೆಂಡತಿ
ಆಮಾನನ ಹೆಂಡತಿ ಒಂದ್ಸತಿ ಹೇಳ್ತಾಳೆ, ನೀನು ಯಾರಿಗೆ ವಿರುದ್ಧವಾಗಿ ನೇಣಗಂಬ ರೆಡಿ ಮಾಡ್ದೋ ಅವನೊಬ್ಬ ಯಹೂದನಾದ್ರೆ ನೀನು ಅವನನ್ನು ಜಯಿಸಕ್ಕಾಗಲ್ಲ. ಸ್ತೋತ್ರ ಹೇಳುವವನು, ಆರಾಧನೆ ಮಾಡುವವನು, ಪ್ರಾರ್ಥನೆ ಮಾಡುವವನು, ದೈವ ಜನ, ಯಹೂದ ಕುಲ, ಆ ಕುಲ ಶಬ್ದ ತೆಗೆದು ರಾಜಾದಿರಾಜನಿಗೆ ಮಹಿಮೆ ಕೊಡಲೇ. ಹಾಗಾದ್ರೆ ಅವ್ರ ಕೈಗಲ್ಲ ಇದು. ಸಾರಿ ಬ್ರದರ್, ನೀವು ನಿದ್ದೆ ಮಾಡಿ. ಯಾರು ನಿದ್ದೆ ಮಾಡಿದ್ರಲ್ಲ ಸಿಸ್ಟರ್, ನಿದ್ದೆ ಮಾಡಿ, ನಿದ್ದೆ ಮಾಡಿ. ನಿಮಗೂ ದಂಡಕ್ಕೂ ಕನೆಕ್ಷನೇ ಇಲ್ಲ. ಆದರೆ ಇಲ್ಲೂ ಕೆಲವರು ಇದ್ದಾರೆ, ಎಷ್ಟೇ ಹೋರಾಟ ಬಂದರು, ಎಷ್ಟೇ ನಿಂದೆಗಳು ಬಂದರು, ಎಷ್ಟೇ ರೋಗ ಬಂದರು, ಸಾಲ ಬಂದರು, ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರಿ, ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, 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 ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಆ ಸ್ತೋತ್ರ ಹೇಳ್ತಾರೆ ನೋಡ್ರಿ. ಕೆಲವರೆಲ್ಲ ಅರಾಲ್ಡೆಟ್ ತರ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ, ಎದ್ದಳಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಲ್ಲಿ ನೋಡಿ, ಅಲ್ಲಿ 90 ವಯಸ್ಸು ಅಜ್ಜಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ನಾನು ಸ್ತುತಿಸಿ ಜಪಿಸಿ ಜಯ ಹೊಂದುವೆ. ಸ್ತುತಿ ಎಂದರು ಜಯ ತಾನೆ, ಜಪ ಎಂದರು ಜಯ ತಾನೆ, ಸ್ತುತಿ ಎಂದರು ಜಪ ತಾನೆ. ತುತ್ತೂರಿ ಬಾಯಲಿ ಕೈಯಲ್ಲಿ, ತುತ್ತೂರಿ ಬಾಯಲಿ, ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಯ ಹೊಂದುವೆ, ನಾನು ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಪಿಸಿ ಜಯ ಹೊಂದುವೆ. ಶತ್ರುವಿನ ಸೇನೆ ಹಲ್ಲೆಲೂಯಾ, ಆಮೆನ್. ಪಕ್ಕದಲ್ಲಿರೋ ಕೈಗೆ ಕೊಟ್ಟು ಮುಖ ನೋಡಿ ಹೇಳ್ರಿ, ನಮ್ಮ ಕೈಯಿಂದ ಈ ದಂಡ ತಪ್ಪಿ ಹೋಗೋದಿಲ್ಲ. ನೀವು ಬೇಕಾದ್ರೆ ಹೇಳ್ಕೊಳ್ರಿ, ನಾನು ಹೇಳ್ತೀನಿ, ನನ್ನ ಕೈಯಿಂದ ಈ ದಂಡ ತಪ್ಪಿ ಹೋಗೋದಿಲ್ಲ. ಆಮೆನ್, ಆಮೆನ್. ಡಿಗ್ನಿಟಿ ಮೇಂಟೈನ್ ಮಾಡೋರು ಮಾಡಲಿ ಅಲ್ಲೇ. ಬ್ರದರ್, ನಿಮ್ಮ ಪಕ್ಕ ಕೂತ್ಕೊಂಡ್ರೆ ತುಂಬ ಶಬ್ದ ಮಾಡ್ತೀರಾ. ನೀವು ಒಂದೇ ಒಂದು ಮಾತು, ಯೇಸುವಿನ ನಾಮದಲ್ಲಿ ಲಾಸರೇ ಹೊರಗಡೆ ಬಾ. ಕಾರಣ ನಿನಗೆ ಅಧಿಕಾರ ಇದೆ. ಸೂರ್ಯ ಅಹಿಲೋನಿನಲ್ಲೂ, ಚಂದ್ರ ಗಿಬ್ಯೋನಿನಲ್ಲೂ ನಿಲ್ಲು, ನಿಲ್ಲು. ಕಾರಣ ಸ್ತುತಿಸುವ ಒಂದು ತಲೆಮಾರು 2026ರಲ್ಲಿ ದೇವರು ಇಲ್ಲಿಂದ ಎಬ್ಬಿಸ್ತಾ ಇದ್ದಾನೆ. ಪ್ರಕೃತಿ ಶಕ್ತಿಗಳ ಮೇಲೆ ಅಧಿಕಾರ. ಕಡಲೆ ಶಾಂತವಾಗು, ಗಾಳಿಯೇ ಶಾಂತವಾಗು. ನಾನ್ ಹೇಳದೆ ಮಳೆ
ಮಳೆಯಾಗಲಿ ಮಂಜಾಗಲಿ ಸುರಿಯೋದಿಲ್ಲ ಎಂದು ಹೇಳುವ ಅಧಿಕಾರ Yes, in the name of Jesus. ಸ್ತುತಿಸಿ ಜಯ ಹೊಂದು. Hallelujah. ಇಷ್ಟೊತ್ತವರೆಗೆ ಎಷ್ಟನೇ ಪಾಯಿಂಟಲ್ಲಿದ್ದೆ? ಇಷ್ಟೊತ್ತವರೆಗೆ ಎಷ್ಟನೇ ಪಾಯಿಂಟಲ್ಲಿದ್ದೆ? 1ನೇ ಪಾಯಿಂಟಲ್ಲೇ ಇದ್ದೀನಿ. ನಾ ಎಷ್ಟು ಪಾಯಿಂಟ್ಗಳಿದೆ? ಎಷ್ಟು ಪ್ರಬೋಧನೆಗಳಿದೆ? ಈ ವರ್ಷಕ್ಕೆ ಬೇಕಾಗಿರುವಂಥ ಆಲೋಚನೆಗಳು. ಮೈ ಗಾಡ್, ಪ್ರೀತಿಯ ದೇವಜನರೇ, ನನ್ನ ಸಮಯ ಮುಗಿತಾ ಇರೋದ್ರಿಂದ ನಾನು ಇಲ್ಲಿ ನಿಲ್ಲಿಸ್ತೀನಿ. ಇಂಟ್ರಡಕ್ಷನ್ ಹೇಳಿದೆ. ದಂಡ ಅಂದರೆ ಏನು? ಇಬ್ರಿಯ ಭಾಷೆಯಲ್ಲಿ ಶೆಬಾಟ್ನ ಪ್ರತ್ಯೇಕತೆ ಏನು? ದಂಡ ಅಧಿಕಾರವನ್ನು ತೋರಿಸುತ್ತೆ, ಅಥಾರಿಟಿಯನ್ನು ತೋರಿಸುತ್ತೆ ಅಂತ ಹೇಳಿದೆ. ಅಧಿಕಾರವನ್ನು ತೋರಿಸುತ್ತೆ. ಆಮೇಲೆ ಈ ಅಧಿಕಾರ ದೇವರು ಹೇಳಿದನು, ದುಷ್ಟನ ದಂಡಾಧಿಕಾರ ನೀತಿವಂತನ ಸ್ವಾಸ್ಥ್ಯದಲ್ಲಿ ಉಳಿಯಲ್ಲ. ಇವತ್ತಿಗೆ ಒಂದೇ ಒಂದು ಪಾಯಿಂಟ್ ಸಾಕು ನಿಮಗೆ. ಸಂತೋಷವಾಗಿ ಹೋಗ್ರಿ. ಆಮೇಲೆ ಸುಮಾರು ಪ್ರವಚನ ಶಬ್ದಗಳು ದೇವರು ಕೊಟ್ಟಿದ್ದಾನೆ. ಯು ವಿಲ್ ಬಿ ಅಮೇಸ್ಡ್. ನೀವು ದೇವರು ನಡೆಸೋ ಕಾರ್ಯಗಳನ್ನು ಕೇಳಿದಾಗ ನಿಮಗೆ ಅತಿಶಯ ಅನ್ನುತ್ತೆ. ಎವ್ರಿ ಪ್ರಾಫೆಸಿ ಈಸ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ಪ್ರತಿಯೊಂದು ಪ್ರವಚನಗಳು ದೇವರ ವಾಕ್ಯದ ಅಡಿಪಾಯದಿಂದ ಬರೋದು. ಅದರಿಂದ ಅದು ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಕಣ್ಣುಗಳನ್ನು ಮುಚ್ಚ್ರಿ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಒಡಂಬಡಿಕೆಯ ಆರಾಧಿಸುವ, ಸ್ತುತಿಸುವ ದೇವ ಜನರ ಮೇಲೆ, ಆ ಯಹೂದ ಕುಲದ ಮೂಲಕ ಪಟ್ಟಣಗಳ ಮೇಲೆ, ಕುಟುಂಬಗಳ ಮೇಲೆ ದೇವರು ದೊರೆತನ ಮಾಡಲಿಕ್ಕೆ ಹೋಗ್ತಾನೆ. ಆಡಳಿತವು ಅವನ ಬಾಹುವಿನ ಮೇಲಿದೆ. ಅವನು ಸಮಾಧಾನದ ಪ್ರಭು, ಪರಾಕ್ರಮಶಾಲಿ, ಅವನು ಸರ್ವಶಕ್ತನು. ಆಡಳಿತವು ಅವನ ಬಾಹುವಿನ ಮೇಲೆ ಇದೆ. ಆ ದಂಡದಿಂದ ಅವನು ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಕರ್ತನೇ, ನಿನ್ನ ಜನರನ್ನ ನೀನು ಆಶೀರ್ವದಿಸು, ಬ್ಲೆಸ್ ಮಾಡ್ತೇನೆ. ಈ ಪ್ರವಚನ ಶಬ್ದ ಕೇಳಿದವರು, ಕೇಳಲಿಕ್ಕೆ ಹೋಗುವವರು, ಇದರ ವಿಡಿಯೋಗಳನ್ನು ಕಾಣುವವರು, ಅದನ್ನು ಶೇರ್ ಮಾಡುವವರು, ಪ್ರತಿಯೊಂದು ವ್ಯಕ್ತಿಗಳಿಗೂ ಪ್ರತಿಫಲ ಕೊಟ್ಟು ಸನ್ಮಾನಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. The golden scepter and divine approval. ಸುವರ್ಣ ದಂಡ ಮತ್ತು ದೈವಿಕ ಅನುಮೋದನೆಯ ವರ್ಷ 2026.